ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ನಾನು ಈಗ ಕನ್ಸಲ್ಟೇಷನ್ಸ್ ಅಲ್ಲೆಲ್ಲ ನೋಡ್ತಾ ಇರೋದು ಡೈ ಇಂಡ್ಯೂಸ್ ಪಿಗ್ಮೆಂಟೇಶನ್. ಯಾರ ಮನೆಯಲ್ಲಿ ಒಬ್ರು ಇಬ್ರು ಇದ್ದೇ ಇರ್ತಾರೆ ಹೇರ್ ಕಲರ್ ಹಚ್ಕೊಳ್ಳೋರು. ಸೊ ಆ ಹೇರ್ ಡೈ ಅಲ್ಲಿ PPD ಅಂತ ಅಂಶ ಇರುತ್ತೆ, ಅದರಿಂದನೂ ಫುಲ್ ಕಪ್ಪಾಗತ್ತೆ, ಜೆಟ್ ಬ್ಲ್ಯಾಕೇ ಆಗತ್ತೆ. ಸೊ ಮುಖ ಆಗ್ಬೋದು, ಕತ್ತಾಗ್ಬೋದು. ಆಮೇಲೆ ಕೆಲವು ಕಾಯಿಲೆಗಳು ಇರುತ್ತೆ, ಸ್ವಲ್ಪ ವಿಚಿತ್ರವಾಗಿ ಹೆಸರು ಇರುತ್ತೆ, ಲೈಕ್ ಲೈಕನ್ ಪ್ಲೇನಸ್ ಪಿಗ್ಮೆಂಟೋಸಿಸ್, ಆಶಿಡೋಮೆಟೋಸಿಸ್. ಸೊ ಪಿಗ್ಮೆಂಟೇಶನ್ದು ಕಾರಣ ಸಾಕಷ್ಟಿದೆ. ಸೊ ಎಲ್ಲ ಬರೀ ಟ್ಯಾನ್ ಅಷ್ಟೇ ಅಲ್ಲ. ಸೊ ನಮ್ದು ಯಾವ ಪಿಗ್ಮೆಂಟೇಶನ್ ಅದು ತಿಳ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೇದಲ್ವಾ? ಅದಷ್ಟೇ ಅಲ್ಲ, ಕೆಲಸ ಜೆನೆಟಿಕ್ ಕಂಡೀಷನ್ ಇಂದನೂ ಆಗುತ್ತೆ. ಕೆಲಸ ಏನಾಗುತ್ತೆ ಅಂದ್ರೆ ಜನಕ್ಕೆ ಇಲ್ಲಿ ಮಾತ್ರ ಕಪ್ಪಿರುತ್ತೆ, ಅಥವಾ ಈ ಬಾಯಿ ಅಥವಾ ಇಲ್ಲಿ ಕಪ್ಪಿರುತ್ತೆ. ಸೊ ಅದಕ್ಕೆ ಪಿಗ್ಮೆಂಟರಿ ಡಿಮಾರ್ಕೇಶನ್ ಲೈನ್ ಅಂತೀವಿ. ಇಟ್ಸ್ ಎ ಜೆನೆಟಿಕ್ ವೇರಿಯೇಷನ್, ಕಾಯಿಲೆ ಅಲ್ಲ. ಬಟ್ ಒಂದೊಂದ್ಸಲಿ ಕಲರ್ ಪ್ರೊಡ್ಯೂಸ್ ಆಗುವಂತದ್ದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಹಾಗೆ. ಸೊ ಪಿಗ್ಮೆಂಟೇಶನ್ ಏನಾಗಿ ಬಂದಿದೆ ನಮ್ಗೆ ಅದು ತಿಳ್ಕೊಂಡು ಆಮೇಲೆ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದ್ರೆ ನಮ್ಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಿಮ್ಗೆ ಏನಾದ್ರೂ ಪಿಗ್ಮೆಂಟೇಶನ್ ಬಗ್ಗೆ ಡೌಟ್ಸ್ ಇದೆಯಾ? ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳ್ಕೊಳ್ಳಿ, ನಾವು ಖಂಡಿತ ಆನ್ಸರ್ ಮಾಡ್ತೀವಿ.